ಫುಟ್ಪಾತ್ ಆಕ್ರಮಿಸಿಕೊಂಡವರಿಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಅಧಿಕಾರಿಗಳು ಬಿಗ್ ಶಾಕ್ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದಲೇ ಕಾರ್ಯಾಚರಣೆಯನ್ನು ಆರಂಭಿಸಿದ್ದಾರೆ ಜಿಬಿಎ ಸಿಬ್ಬಂದಿ. ಫುಟ್ಪಾತ್ ಒತ್ತುವರಿ ತೆರವಿಗೆ ನೀಡಿದ್ದ ಗಡುವು ಅಂತ್ಯ ಆಗಿದೆ. ಈ ಹಿನ್ನೆಲೆಯಲ್ಲಿ ಖುದ್ದು ಫೀಲ್ಡ್ಗಿಳಿದು ತೆರವು ಮಾಡುವ ಕೆಲಸದಲ್ಲಿ ನಿರತರಾಗಿದ್ದಾರೆ ಜಿಬಿಎ ಅಧಿಕಾರಿಗಳು. ಬೆಂಗಳೂರು ಕೇಂದ್ರ ಪಾಲಿಕೆಯಿಂದ ಆಪರೇಷನ್ ಫುಟ್ಪಾತ್ ಅನ್ನುವಂತ ಕೆಲಸ ಆಗ್ತಾ ಇದೆ. ದೃಶ್ಯದಲ್ಲಿ ಗಮನಿಸುತ್ತಿದ್ದೀರಿ. ಮೆಜೆಸ್ಟಿಕ್ನಲ್ಲಿರುವ ಇಂದಿರಾ ಕ್ಯಾಂಟೀನ್ ಬಳಿ ಆಪರೇಷನ್ ಶುರುವಾಗಿರುವುದು. ಒತ್ತುವರಿ ತೆರವು ಕಾರ್ಯಾಚರಣೆಗೆ ಅಂಗಡಿ ಮಾಲೀಕರು ಗರಂ ಆಗಿದ್ರು. ಬೆಂಗಳೂರಿನ ಹಲವು ಭಾಗಗಳಲ್ಲಿ ಈ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಶಿಧರ್ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ. ನೋಡ್ಕೊಂಡು ಬನ್ನಿ. ಏನು ಫುಟ್ಪಾತ್ ಒತ್ತುವರಿ ತೆರವನ್ನ ಪ್ರಾರಂಭ ಮಾಡಿದ್ದಾರೆ. ಅದರಲ್ಲೂ ಜಿಬಿಎ ಕೇಂದ್ರ ವಲಯ ಆಗಿರುವಂತ ಮೆಜೆಸ್ಟಿಕ್ ನಲ್ಲಿ ಈಗ ಒತ್ತುವರಿ ತೆರವನ್ನ ಮಾಡಬೇಕಾದ್ರೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಿದೆ. ಯಾಕೆ ಅಂತಂದ್ರೆ ಇಲ್ಲಿ ನಾವು ಸುಮಾರು 30-40 ವರ್ಷದಿಂದ ಕೂಡ ವ್ಯಾಪಾರವನ್ನ ಮಾಡ್ತಿದ್ದೇವೆ. ಈಗ ಹೇಗೆ ಫುಟ್ಪಾತ್ ಬಂತು, ಇಷ್ಟು ವರ್ಷಗಳಿಂದ ಕಾಲ ಫುಟ್ಪಾತ್ ಇರ್ಲಿಲ್ವಾ ಅಂತ ಹೇಳ್ಬಿಟ್ಟು ಒಂದು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ವ್ಯಾಪಾರ ಮಾಡೋದಕ್ಕೆ ಜಿಬಿಎಗೆ ನಾವು ಟ್ಯಾಕ್ಸ್ ಅನ್ನ ಕಟ್ತೇವೆ, ಅವರಿಂದ ಅನುಮತಿಯನ್ನು ಕೂಡ ಪಡೆದುಕೊಂಡಿದ್ದೇವೆ, ಏನು ಫುಟ್ಪಾತ್ ಅಲ್ಲಿ ವ್ಯಾಪಾರ ಮಾಡೋದಕ್ಕೆ ಅಂತ ಲೈಸೆನ್ಸ್ ಕೂಡ ಇದೆ ಅಂತ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಇವರು ಮಾಡ್ತಿರುವಂತಹ ಪ್ರಶ್ನೆ ಏನಂತಂದ್ರೆ, ಇಲ್ಲೇ ಫುಟ್ಪಾತ್ ಅಲ್ಲಿ ಸ್ಕೈ ವಾಕ್ ಇದೆ, ನಂದಿನಿ ಬೂತ್ ಇದೆ, ಪಬ್ಲಿಕ್ ಟಾಯ್ಲೆಟ್ ಇದೆ, ಮತ್ತೆ ಬೆಸ್ಕಾಂ ಅವರು ನಿರ್ಮಾಣ ಮಾಡಿರುವಂತಹ ಒಂದಷ್ಟು ಟ್ರಾನ್ಸ್ಫಾರ್ಮರ್ ಡಬ್ಬಗಳಿದೆ. ಅವ್ಯಾವು ಕೂಡ ಫುಟ್ಪಾತ್ ಲೆಕ್ಕಕ್ಕೆ ಬರೋದಿಲ್ವಾ? ಅದನ್ನು ಕೂಡ ತೆರವು ಮಾಡಿ ನಮ್ಮ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ, ನಾವೇ ಯಾವ ರೀತಿಯಾಗಿ ಜೀವನವನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಇಲ್ಲವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಸಂಬಂಧಪಟ್ಟಂತೆ ಈಗ ಯಾವಾಗ ಒತ್ತುವರಿ ತೆರವಿಗೆ ಬಂದರೋ ಜಿಬಿಎ ಅವರು, ಅವಲಿಂದಲೂ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ ಇಲ್ಲಿ ಒತ್ತುವರಿ ತೆರವು ಮಾಡೋದಕ್ಕೆ ಬಿಡದಂತೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಬನ್ನಿ ಇಲ್ಲಿ ಏನಾಗ್ತಿದೆ ಸಮಸ್ಯೆ, ಯಾಕೆ ಇವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ. ಸರ್, ಯಾಕೆ ಈಗ ಒತ್ತುವರಿ ತೆರವಿಗೆ ನೀವು ಆಕ್ರೋಶ ವ್ಯಕ್ತಪಡಿಸ್ತಾರೆ? ಸರ್, 15 ವರ್ಷದಿಂದ ಇಲ್ಲಿ ಇದೀವಿ. ಇವಾಗ ಹೋಗು ಅಂದ್ರೆ ಎಲ್ಲಿ ಹೋಗೋಣ? ಇವಾಗ ನಮಗೆ ಅಂತ ಒಂದು ಬಾರ್ಡರ್ ಕೊಡ್ಲಿ, ನಾವು ಬಾರ್ಡರ್ ಒಳಗಡೆ ಇರ್ತೀವಿ. ಇವಾಗ 5 ರೂಪಾಯಿ 10 ರೂಪಾಯಿ ಕೋಟ್ ಬಳಿ ಚೆಕ್ ಬಳಿ ತಿನ್ನೋರೆಲ್ಲ ಹೋಗಿ ಎಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ ತಿಂತಾರ? 5 ರೂಪಾಯಿ ಟೀನೇ ನಾವು ಫ್ರೀಯಾಗಿ ಕೊಡ್ತೀವಿ ಇಲ್ದೇ ಇರೋರಿಗೆ. 10 ರೂಪಾಯಿ ನೀರು ನೀವು ಹೋಗೋ ಮಂತ್ರಿ ಮಾಲಲ್ಲಿ ಕುಡಿಯೋಕ್ಕಾಗತ್ತಾ, ಇಲ್ಲ ಯಾವ್ದಾದ್ರು ಸ್ಟಾರ್ ಹೋಟ್ಲಲ್ಲಿ ಹೋಗಿ ಕುಡಿಯೋಕ್ಕಾಗತ್ತಾ? ಇವಾಗ ಬೀದಿ ವ್ಯಾಪಾರ ಇರೋದೇ ಬೀದಿಯಲ್ಲಿ ಓಡಾಡೋರು ತಾನೆ. ಇವಾಗ ಪಬ್ಲಿಕ್ ಡಿಸ್ಟರ್ಬ್ ಮಾಡದೆ ನೀವು ಕೇಳಬೇಕು. ಇಲ್ಲಿ ಕಸ ಉಚ್ಚೆ ಎಲ್ಲ ಮಾಡ್ಕೊಂಡಿದ್ರು, ನಾವು ಕ್ಲೀನ್ ಮಾಡಿ ಒಂದು ಅಂಗಡಿ ತರ ಮಾಡ್ಕೊಂಡು ಇವಾಗ ನಮ್ಮ ಕಾಂಗ್ರೆಸ್ ಅವ್ರು ಮಾಡ್ಕೊಟ್ಟಿದ್ದಾರೆ. ಅದನ್ನ ಇವಾಗ ಅವರೇ ಕಿತ್ಕೊಂಡ್ರೆ ಏನ್ ನ್ಯಾಯ ಇದು? ಮಾಡ್ಕೊಟ್ಟು ಓಟ್ ಹಾಕಿದ್ಮೇಲೆ ನಮ್ಮನ್ನು ಓಡಿಸೋದಾ? ಇವಾಗ ಪಬ್ಲಿಕ್ನ ನಂಬಿನೇ ನಾವು ಹಾಕಿದ್ದೀವಿ. ಪಬ್ಲಿಕ್ ಡಿಸ್ಟರ್ಬ್ ಮಾಡ್ತಾ ಇಲ್ವಲ್ಲ ನಮಗೆ. ಇವಾಗ ಟ್ರಾನ್ಸ್ಫಾರ್ಮ್ ಎಲ್ಲಿದೆ, ಶೌಚಾಲಯ ಎಲ್ಲಿದೆ? ಎಲ್ಲ ಫುಟ್ಪಾತ್ ಶೌಚಾಲಯಗಿನ ಒಳಗಡೆ ಇದೀವಿ ನಾವು. ಇವಾಗ ನಮ್ಮನ್ನ ಯಾಕೆ ತೆಗಿಸ್ಬೇಕು? 15 ವರ್ಷದಿಂದ ಇಲ್ಲಿ ಇದ್ಬಿಟ್ಟು ಹೋಗು ಅಂದ್ರೆ ಎಲ್ಲಿ ಹೋಗೋಣ? ಸರ್, ಇಲ್ಲಿ ಇವತ್ತಿನ ದಿನಕ್ಕೆ ತೀರಾ ಬಡವರು ಬಂದು ಲಕ್ಷಾಂತರ ಜನ ಅವ್ರೆ. ಆ ಲಕ್ಷಾಂತರ ಜನ ಎಲ್ಲೋಗಿ ದುಡಿಮೆ ಮಾಡಕೈತಿತ್ತೆ. ಅವ್ರವ್ರು ಏನೋ ಒಂದು ಬಾಕ್ಸ್ ಹಾಕೊಂಡು ಇಲ್ಲ ಕೈಗಾಡಿ ಹಾಕೊಂಡು ಏನೋ ಒಂದು ಜೀವನ ಮಾಡ್ತಾವ್ರೆ. ಆ ಜೀವನಕ್ಕೂ ತೊಂದರೆ ಕೊಡ್ತಾ ಇದ್ರೆ ಇನ್ನೇನ್ ಮಾಡಮ್ ಹೇಳಿ? ಮಕ್ಕಳು ಓದ್ಸೋದ, ಮನೆ ಬಾಡಿಗೆ ಕಟ್ಟೋದ, ಪ್ರತಿಯೊಂದು ಇಲ್ಲಿ ದುಡಿದ್ರೇನೆ ನಮ್ಗೆ ಜೀವನ ನಡೆಯೋದು. ಇವತ್ತೇನು ಅಡ್ಮಿಷನ್ ಎಲ್ಲ ಕಮ್ಮಿ ಆಯ್ತಾ? ಮಕ್ಕಳಿಗೆ ಓದಿಸ್ಬೇಕಂದ್ರೆ ಪ್ರತಿಯೊಂದಕ್ಕೂ ತೊಂದರೆ ಐತೆ. ಏನು ಇವತ್ತು ಲೆಕ್ಕ ಹಾಕೊಂಡ್ರೆ ಕೋಟಿಗೆ ಲಕ್ಷಾಂತರ ಜನ ಅವ್ರೆ ಬೆಂಗಳೂರು ಸಿಟಿಯಲ್ಲಿ. ಒಂದು ಮಾರ್ಕಿಂಗ್ ತರ ಮಾಡ್ಲಿ ಸರ್. ನಾನು ಹೇಳೋದೇನು ಗೊತ್ತಾ, ಮಾರ್ಕಿಂಗ್ ಮಾಡ್ಬಿಟ್ಟು ಅದು ಒಳಗಡೆ ಇರಪ್ಪ, ನೀವು ವ್ಯಾಪಾರ ಮಾಡಿ ಅಂತ ಒಂದು ಅನುಕೂಲ ಮಾಡ್ಕೊಳ್ಳಿ. ಇಲ್ಲಿ ಗಾಂಧಿನಗರ ಕ್ಷೇತ್ರದಲ್ಲಿ ದಿನೇಶ್ ಕುಮಾರ್ ಅಂತ ಸಾಹೇಬ್ರು ನಮ್ಗೆ ಮುಂದಕ್ಕೂ ಸಿಕ್ಕಲ್ಲ, ಇದು ಹಿಂದಕ್ಕೂ ಸಿಕ್ಕಲ್ಲ ಅಂತ ವ್ಯಕ್ತಿಯವರು. ಪ್ರತಿಯೊಬ್ಬರಿಗೂ ಒಳ್ಳೇದ್ ಮಾಡ್ಕೊಟ್ಟವ್ರು. ಆಯಪ್ಪ ಒಳ್ಳೇದ್ ಮಾಡೋರು. ನಾವು ಇವಾಗ ಬಡವರು ಹೋಗಿ ನಿಂತ್ಕೊಂಡ್ರೇನೆ ಏನು ಕೆಟ್ಟದಾದ್ರೆ ಅವ್ರ ಹತ್ರಕ್ಕೆ ಬರಲ್ಲ, ಒಳ್ಳೇದ್ ಕಾರ್ಯಕ್ಕಾದ್ರೆ ಮುಂದೆ ಬಂದು ಕೆಲಸ ಮಾಡ್ಕೊಡ್ತಾವ್ರೆ. ಏನು ದಯವಿಟ್ಟು ನಮ್ಮ ಶಾಸಕರು ಕೇಳೋದು ಇಷ್ಟೇ, ಗಾಂಧಿನಗರ ಕ್ಷೇತ್ರದಲ್ಲಿ ಬಡವರಿಗೆ ನೀವು ನಿಂತ್ಕೊಂಡು ಒಂದು ದಾರಿ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಮನವಿ. ಫುಟ್ಪಾತ್ ವ್ಯಾಪಾರ ಮಾಡೋದಂತಂದ್ರೆ ಬಡವರು, ಹಾಗಾಗಿ ನಾವು ಸುಮಾರು ವರ್ಷಗಳಿಂದಲೂ ಕೂಡ ಇದನ್ನೇ ನಂಬ್ಕೊಂಡು ಜೀವನವನ್ನ ಮಾಡ್ತೇವೆ. ಈಗ ಏಕಾಏಕಿ ಬಂದು ನೀವು ಒತ್ತುವರಿ ತೆರವು ಮಾಡಿ ನಾವು ಅಂತಂದ್ರೆ ಎಲ್ಲಿಂದ ಹೋಗ್ಬೇಕು? ನಮಗೆ ನಿರ್ದಿಷ್ಟವಾದಂತಹ ಸ್ಥಳವನ್ನ ತೋರಿಸಿ ನಾವು ಅಲ್ಲೇ ವ್ಯಾಪಾರವನ್ನ ಮಾಡ್ತೇವೆ ಅಂತ ಇಲ್ಲಿ ಸ್ಥಳೀಯ ವ್ಯಾಪಾರಸ್ಥರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಒಂದಷ್ಟು ಒತ್ತುವರಿ ತೆರವಿಗೆ ಒಂದಷ್ಟು ಗೊಂದಲ ಸೃಷ್ಟಿಯಾಗಿದೆ. ಈ ಕಾರಣದಿಂದಾಗಿ ಜಿಬಿಎಯಿಂದ ಇವರಿಗೆ ಬದಲಿ ವ್ಯವಸ್ಥೆಯನ್ನಾದ್ರೂ ಮಾಡ್ಕೊಡ್ತಾರಾ, ಇಲ್ಲ ಬೇರೆ ರೋಡಲ್ಲೇ ಹೋಗಿ ವ್ಯಾಪಾರವನ್ನ ಮಾಡಿ ಅಂತಾರ ಅನ್ನು ಕೂಡ ಸಾಕಷ್ಟು ಗೊಂದಲ ಕೂಡ ಸೃಷ್ಟಿಯಾಗಿದೆ. ಯಾಕೆಂದ್ರೆ ಮೆಜೆಸ್ಟಿಕ್ ಅಂದ್ರೆ ಸಾಕು, ಪ್ರತಿನಿತ್ಯ ಕೂಡ ಲಕ್ಷಾಂತರ ಜನ ಇಲ್ಲಿ ಸಂಚಾರ ಮಾಡ್ತಾರೆ, ಸಾಕಷ್ಟು ಜನ ಬರ್ತಾರೆ. ಬೇರೆ ಬೇರೆ ಹೊರ ದೇಶದಿಂದ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಜನ ಬರ್ತಾರೆ. ಯಾಕೆ ಅಂತಂದ್ರೆ ಇಲ್ಲೇ ಪಕ್ಕದಲ್ಲಿ ರೈಲ್ವೆ ನಿಲ್ದಾಣ ಇದೆ, KSRTC ಬಸ್ ನಿಲ್ದಾಣ ಇದೆ, BMTC ಇದೆ, ಮೆಟ್ರೋ ನಿಲ್ದಾಣ ಕೂಡ ಇದೆ. ಇದು ಬೆಂಗಳೂರಿನ ಹಾಟ್ ಸ್ಪಾಟ್ ಅಂತ ಕೂಡ ಹೇಳ್ಬೋದು. ಈ ಕಾರಣದಿಂದಾಗಿ ಇಲ್ಲಿ ಗೊಂದಲ ಸೃಷ್ಟಿಯಾಗಿರೋದ್ರಿಂದ ಯಾವ ರೀತಿಯಾಗಿ ಒತ್ತುವರಿ ತೆರವು ಮಾಡ್ತಾರೆ ಮತ್ತೆ ಇಲ್ಲ ಇವರನ್ನ ಯಾವ ರೀತಿಯಾಗಿ ಅದನ್ನು ಮನವೊಲಿಸ್ತಾರ ಅನ್ನೋದನ್ನ ಕಾದು ನೋಡ್ಬೇಕು. ಕ್ಯಾಮ್ರಾಮನ್ ಪವನ್ ಜೊತೆ ಮಲಂಡ ಪವರ್ ಟಿವಿ ಬೆಂಗಳೂರು.